ಸಮುದ್ರ ಈ ಲೋಕ ನೋಡು, ವಿರುದ್ಧ ಹೋರಾಟ ಮಾಡು, ನಿರಂತರ ನಿರಂತರ. ಕಷ್ಟಪಡೋದ್ರಲ್ಲಿ ನನ್ನ ಪ್ರಕಾರ ಸುಮಾರು ದಾನ ಧರ್ಮ ಮಾಡ್ತಾರೆ. ಎಲ್ಲರಿಗೂ ಆ ಮನಸ್ಸು ಬರಲ್ಲ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ಕಷ್ಟ ಅಂತ ಮನೆ ಹತ್ರಕ್ಕೆ ಹೋದರೆ ಯಾರನ್ನೂ ಕೈ ಬಿಡಲ್ಲ. ಇದುವರೆಗೂ ನಾವೆಲ್ಲ ಈಗ ಹೇಳ್ಬೇಕಂದ್ರೆ ನಾವು ಎದೆ ಮೇಲೆ ಕೂಡ ಹಾಕ್ಕೊಂಡಿದ್ದೀವಿ. ಯಾಕೆ ಹಾಕ್ಕೊಂಡಿದ್ದೀವಿ ಅಂದರೆ ಒಂದು ಅಭಿಮಾನ. ಮಣ್ಣಿನ ಮಗನು ಇವನು ಕೊಡಗೈದಾನಿ. ರಾಜಕೀಯವಾಗಿ ಅವಕಾಶ ಸಿಕ್ಕಿದ್ರೆ ಇನ್ನೂ ಒಳ್ಳೆಯ ಅವಕಾಶ ನಮ್ಮ ಅವ್ರು ನಂಬಿರೋ ಜನಗಳಿಗೆ, ನಮ್ಮ ತಾಲೂಕಿನ ಜನತೆಗೆ ಅನುಕೂಲ ಆಗ್ತದೆ. ದುಡ್ಡು ಎಲ್ಲರ ಹತ್ರ ಇರ್ತೈತೆ, ಬಟ್ ಗೌರವ ಕೊಡೋದು ಕೆಲವರು ಮಾತ್ರ. ಆ ಕೆಲವರಲ್ಲಿ ಒಬ್ಬ ಕಿಟಾಣ ಅಂದರೆ ತಪ್ಪಾಗಲ್ಲ. ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ. ಆಗಸ್ಟ್ 15ಗೆ ಯಾವಾಗೂ ಥರ ಅನ್ನದಾನ ಮಾಡ್ತಾರೆ, ರಕ್ತದಾನ ಮಾಡ್ತಾರೆ. ಇದೆಲ್ಲ ಮಾಡಿ ಅವರು ಹುಮ್ಮಸ್ಸು ತುಂಬೋದ್ರಿಂದ ನನಗೂ ಒಂದು ಕಡೆ ಎಲ್ಲ ಒಂದು ಕಡೆಯಿಂದ ನನಗೆ ಜವಾಬ್ದಾರಿ ಹೆಚ್ಚಾಗಿ. ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಿಂಗಾಪುರ ಗ್ರಾಮದ ಕಿಟ್ಟಿ ಅವರು ಆ ಭಾಗದಲ್ಲಿ ಬಹಳಾನೇ ಫೇಮಸ್. ತಮ್ಮ ದಾನ ಧರ್ಮ, ಜನಸೇವೆ, ಸಮಾಜಮುಖಿ ಕಾರ್ಯಗಳ ಮೂಲಕ ಲಿಂಗಾಪುರ ಕಿಟ್ಟಿ ಅಂತಾನೆ ಖ್ಯಾತಿಯಾದವರು. ಜೊತೆಗೆ ತಮ್ಮದೇ ಆದ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಆದ್ದರಿಂದ ಅವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳೆಲ್ಲ ಸೇರಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿ ಸಂಭ್ರಮಿಸಿದ್ದಾರೆ. ಮಾಲೂರಿನ ಜನಪ್ರಿಯ ಶಾಸಕರಾದ ನಂಜೇಗೌಡರು ಸಹ ಕಿಟ್ಟಿಯವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡು ಕೇಕ್ ತಿನ್ನಿಸಿ ಶುಭ ಕೋರಿದ್ದಾರೆ. ಇದರ ಜೊತೆಗೆ ಕಿಟ್ಟಿಯವರು ತಮ್ಮ ವಿಕ್ರಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಗನ ನೆನಪಿಗಾಗಿ ಪ್ರತಿ ವರ್ಷವೂ ಕೂಡ ರಕ್ತದಾನ, ಯುವಕರಿಗೆ ಹೆಲ್ಮೆಟ್, ಅಂಗನವಾಡಿಗೆ ಬೇಕಾದ ಸಾಮಗ್ರಿಗಳು ಸೇರಿದಂತೆ ಹಲವು ರೀತಿಯ ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿದ್ದು ಸಾಕಷ್ಟು ಜನಮನ ಗೆದ್ದಿದ್ದಾರೆ. ಆದ್ದರಿಂದಲೇ ಅವರ ಅಪ್ಪಟ ಅಭಿಮಾನಿಯೊಬ್ಬ ಕಿಟ್ಟಿಯವರ ಹೆಸರನ್ನ ಎದೆ ಮೇಲೆ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. ಸೆಲೆಬ್ರಿಟಿಗಳು ಅಥವಾ ರಾಜಕೀಯ ಮುಖಂಡರ ಹೆಸರನ್ನು ಎದೆ ಮೇಲೆ ಟ್ಯಾಟೂ ಹಾಕಿಸೋರನ್ನ ನೋಡಿದ್ದೀವಿ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಹೆಸರನ್ನ ಎದೆ ಮೇಲೆ ಟ್ಯಾಟೂ ಹಾಕಿಸಿದ್ದಾರೆ ಅಂದ್ರೆ ಅದು ಲಿಂಗಾಪುರ ಕಿಟ್ಟಿಯವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಆದ್ದರಿಂದಲೇ ಈ ಭಾಗದ ಜನ ಕಿಟ್ಟಿಯವರು ಅಂದ್ರೆ ಬಹಳ ಗೌರವ, ಪ್ರೀತಿ, ಅಭಿಮಾನದಿಂದ ಕಾಣ್ತಾರೆ. ಜೊತೆಗೆ ಕಿಟ್ಟಿಯವರು ರಾಜಕೀಯ ಕ್ಷೇತ್ರಕ್ಕೂ ಕಾಲಿಟ್ಟು ಅಲ್ಲಿಯೂ ಸಹ ಬೆಳೆಯಬೇಕು ಎಂದು ಆಶಿಸುತ್ತಾರೆ. ಅಭಿಮಾನಿಗಳು, ನನ್ನ ಫ್ರೆಂಡ್ಸು, ನನ್ನ ಮನೆಯವರು, ನಾವು ಬೇಡ ಅಂದ್ರೂ ವರ್ಷ ಅವರೇ ತಯಾರಿ ಮಾಡಿ ನನ್ನ ಕರೆದು ನನಗೊಂದು ಹುಮ್ಮಸ್ಸು ತುಂಬಿಸಿ ನೀನು ಬರ್ತ್ಡೇಗೆ ಮಾಡ್ಕೋಬೇಕು ಅಂತ MLA ಅವ್ರನ್ನ ಕರೆದು MLA ಅವರು ಬಂದಿದ್ದರು. ಅವರು ನಮಗೆ ಸ್ವಾಗತ ಬಯಸ್ಬಿಟ್ಟು ಹೋದರು. ಅವ್ರಿಗೂ ಧನ್ಯವಾದಗಳು. ಆಮೇಲೆ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ನನ್ನ ಫ್ರೆಂಡ್ಸು, ನನ್ನ ಮನೆಯವರು, ನಮ್ಮ ಊರಿನ ಯುವಕರು, ಇವರೆಲ್ಲ ಅವರೆಲ್ಲ ಮಾಡೋದಕ್ಕೆ ಅವ್ರಿಗಿನ್ನ ನನಗಿಂತೂ ಅವ್ರಿಗೂ ಹೆಚ್ಚಾಗಿ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ ಇನ್ನೂ 100 ವರ್ಷ ಅವರು. ನನಗೆ ಈ ಆಗಸ್ಟ್ 15ಗೆ ಯಾವಾಗೂ ಥರ ಅನ್ನದಾನ ಮಾಡ್ತಾರೆ, ರಕ್ತದಾನ ಮಾಡ್ತಾರೆ. ಇದೆಲ್ಲ ಮಾಡಿ ಅವರು ಹುಮ್ಮಸ್ಸು ತುಂಬೋದ್ರಿಂದ ನನಗೂ ಒಂದು ಕಡೆ ಎಲ್ಲ ಒಂದು ಕಡೆಯಿಂದ ನನಗೆ ಜವಾಬ್ದಾರಿ ಹೆಚ್ಚಾಗಿ ಇದು ಬರ್ತದೇನೋ ಅಂತ ನನಗೂ ಒಂದು ಸ್ವಲ್ಪ ಇದಾಗ್ತದೆ. ಅದು ಅವರ ಪರವಾಗಿ ನಾನು ಎಲ್ಲರಿಗೂ ಸ್ವಾಗತನ ಬಯಸ್ತಾ ಧನ್ಯವಾದಗಳು. ಇದೇ ವೇಳೆ ಮಾತನಾಡಿದ ಶಾಸಕ ನಂಜೇಗೌಡರು, ಇಂದು ಕಿಟ್ಟಿಯವರ ಹುಟ್ಟುಹಬ್ಬ, ಅವರಿಗೆ ದೇವರು ಒಳ್ಳೆಯದು ಮಾಡಲಿ. ಕಿಟ್ಟಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಬೆಳಗಿನಿಂದ ರಾತ್ರಿಯ ತನಕ ಬಹಳ ಕಷ್ಟಪಟ್ಟು ದುಡಿತಾ ಇರ್ತಾರೆ. ಜೊತೆಗೆ ತಾವು ದುಡಿದ ಹಣದಲ್ಲಿ ಸಾಕಷ್ಟು ಜನಸೇವೆಯನ್ನ ಮಾಡ್ತಾ ಇರ್ತಾರೆ. ಹಣ ಇದ್ದೋರಿಲ್ಲ, ಜನಸೇವೆ ಮಾಡೋದಿಲ್ಲ. ಇಂತಹ ವ್ಯಕ್ತಿ ರಾಜಕೀಯ ಕ್ಷೇತ್ರಕ್ಕೂ ಬಂದ್ರೆ ಇನ್ನೂ ಉತ್ತಮ ರೀತಿಯಲ್ಲಿ ಜನಸೇವೆ ಮಾಡಬಹುದು ಅಂತ ಹರಸಿದ್ದಾರೆ. ಕಷ್ಟಪಡೋದ್ರಲ್ಲಿ ನನ್ನ ಪ್ರಕಾರ ಸುಮಾರು ದಾನ ಧರ್ಮ ಮಾಡ್ತಾರೆ. ಎಲ್ಲರಿಗೂ ಆ ಮನಸ್ಸು ಬರಲ್ಲ. ಬೇಕಾದಷ್ಟು ಐಶ್ವರ್ಯ ಇರುವಂಥವ್ರವ್ರೆ, ಸಂಪಾದನೆ ಮಾಡೋಂಥವ್ರವ್ರೆ. ಆದರೆ ದಾನ ಧರ್ಮ ಮಾಡೋದಕ್ಕೆ, ಕಷ್ಟದಲ್ಲಿರೋರಿಗೆ ಸಪೋರ್ಟ ಮಾಡೋದಕ್ಕೆ, ಸಹಕಾರ ಕೊಡೋದಕ್ಕೆ ಮನಸ್ಸು ಬರಲ್ಲ. ಆದರೆ ದೇವರೆಲ್ಲೋ ಒಂದು ಕಡೆ ಅವನಿಗೆ ಆ ಶಕ್ತಿಯ, ಆ ಬುದ್ಧಿ ದೇವರು ಕೊಟ್ಬಿಡ. ಮುಂದಿನ ದಿನಗಳಲ್ಲೂ ಕೂಡ ಇದು ಹಿಂಗೆ ಮುಂದುವರಿಸಲಿ, ಇನ್ನೂ ಒಳ್ಳೆಯದಾಗಲಿ. ಅವನ ಆರ್ಥಿಕವಾಗಿ ಒಳ್ಳೆಯದಾಗೋದಕ್ಕಿಂತಲೂ ಇನ್ನೂ ಜನರ ಸೇವೆ ಮಾಡೋದಕ್ಕೆ ರಾಜಕೀಯವಾಗಿ ಕೂಡ ಮುಂದೆ ಬಂದರೆ, ಬರೀ ಮನೆಗೆ ದುಡ್ಡು ಸಂಪಾದನೆ ಮಾಡಿಕೊಂಡು ದಾನ ಧರ್ಮ ಮಾಡೋದಕ್ಕಿಂತಲೂ ರಾಜಕೀಯವಾಗಿ ಅವಕಾಶ ಸಿಕ್ಕಿದ್ರೆ ಇನ್ನೂ ಒಳ್ಳೆಯ ಅವಕಾಶ ನಮ್ಮ ಅವ್ರು ನಂಬಿರೋ ಜನಗಳಿಗೆ, ನಮ್ಮ ತಾಲೂಕಿನ ಜನತೆಗೆ ಅನುಕೂಲ ಆಗ್ತದೆ.
ನಂತರ ಲಿಂಗಾಪುರ ಕಿಟ್ಟಿಯವರ ಅಭಿಮಾನಿ ನಾರಾಯಣಸ್ವಾಮಿ ಮಾತನಾಡಿ, ಕಿಟ್ಟಿಯವರು ಬಹಳ ಜನಸೇವೆ ಮಾಡಿದ್ದಾರೆ. ಆದ್ದರಿಂದಲೇ ಅವರ ಮೇಲಿನ ಅಭಿಮಾನಕ್ಕೋಸ್ಕರ ಎದೆಯ ಮೇಲೆ ಟ್ಯಾಟೂ ಹಾಕಿಸಿದ್ದೇನೆ. ಕಷ್ಟ ಅಂತ ಅವರ ಬಳಿ ಯಾರೇ ಬಂದರೂ ಕೂಡ ಸಹಾಯ ಮಾಡ್ತಾರೆ. ಯಾವುದೇ ಜಾತಿ ಆದರೂ ಕೂಡ, ಯಾವುದೇ ಧರ್ಮದವರಾದರೂ ಕೂಡ ಅವರಿಗೆ ಸಹಾಯ ಮಾಡ್ತಾರೆ. ಕಷ್ಟ ಅಂತ ಬಂದ್ರೆ ಎಲ್ಲರಿಗೂ ಸಹಾಯ ಮಾಡ್ತಾರೆ. ಸಾಕಷ್ಟು ಜನರಿಗೆ ದಾನ ಧರ್ಮ ಮಾಡ್ತಾರೆ ಅಂತ ಕಿಟ್ಟಿಯವರ ಗುಣಗಾನ ಮಾಡಿದ್ದಾರೆ. ಕಷ್ಟ ಅಂತ ಮನೆ ಹತ್ರಕ್ಕೆ ಹೋದರೆ ಯಾರನ್ನೂ ಕೈ ಬಿಡಲ್ಲ. ಇದುವರೆಗೂ ನಾವೆಲ್ಲ ಈಗ ಹೇಳ್ಬೇಕಂದ್ರೆ ನಾವು ಎದೆ ಮೇಲೆ ಕೂಡ ಹಾಕ್ಕೊಂಡಿದ್ದೀವಿ. ಯಾಕೆ ಹಾಕ್ಕೊಂಡಿದ್ದೀವಿ ಅಂದರೆ ಒಂದು ಅಭಿಮಾನ. ಅದನ್ನ ಯಾವತ್ತೇ ಆಗಲಿ ಏನೇ ಒಂದು ಇದಕ್ಕಾಗಲಿ ಹಿಂದೂ ಮುಂದೆ ಬೀಳಿಲ್ಲ. ನಾವು ಹಿಂಗಂತ ಹೇಳಿದ್ಮೇಲೆ ನಾವು ವಿಕ್ರಮ್ ಚಾರಿಟಬಲ್ ಟ್ರಸ್ಟ್ ಅಂತ ಇದು ಮಾಡಿದ್ದೀವಿ. ಪ್ರತಿಯೊಂದು ನಾವೆಲ್ಲ ಸದಸ್ಯರು ಅದರಲ್ಲಿ. ಆದರೆ ನಾವು ಅದನ್ನ ಜೊತೆಲಿ ಇರಬೇಕನ್ನೋ ಕಾರಣನೇ ಒಂದು ವಿಶ್ವಾಸ, ಪ್ರೀತಿ ವಿಶ್ವಾಸ. ಅದನ್ನ ಯಾಕಂದರೆ ಯಾರಿಗೆ ಬೆಲೆ ಕೊಡ್ತಾನೆ ಇಲ್ಲ ಅಂದರೆ ಯಾರೇ ಮನೆ ಹತ್ರಕ್ಕೆ ಹೋಗಲಿ, ಅದು ಯಾರು ಈ ಪಾರ್ಟಿ ಆ ಪಾರ್ಟಿ ಯಾವ ಪಾರ್ಟಿ ಯಾರನ್ನೂ ಅಷ್ಟೇ ಭೇದ ಭಾವ ನೋಡಲ್ಲ. ಒಂದು ಬಡವರಾಗಲಿ ಸಾಹುಕಾರರಾಗಲಿ ಯಾರೇ ಆಗಿರಲಿ ಒಂದು ಸ್ಥಾನ ಗೌರವ ಕೊಡೋದು. ಯಾಕಂದರೆ ದುಡ್ಡು ಎಲ್ಲರ ಹತ್ರ ಇರ್ತೈತೆ, ಬಟ್ ಗೌರವ ಕೊಡೋದು ಕೆಲವರು ಮಾತ್ರ. ಆ ಕೆಲವರಲ್ಲಿ ಇವರು ಒಬ್ಬ ಕಿಟ್ಟಣ್ಣ ಅಂದರೆ ತಪ್ಪಾಗಲ್ಲ. ಯಾಕಂದ್ರೆ ತಾಲೂಕಲ್ಲಿ ಪ್ರತಿಯೊಂದು ಕೆಲಸ ಆಗಲಿ, ಒಂದು ನಮ್ಮ ಪಂಚಾಯತಿಯಲ್ಲಿ ಯಾವುದೇ ಒಂದು ಕೆಲಸಗಳಾಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಪ್ರತಿಯೊಂದು ಒಂದು ಮದುವೆ ಮುಂಜಿ ಏನೇನೇ ಆಗಿರಲಿ, ಯಾರೇ ಇದು ಮಾಡಲಿ ಅದಕ್ಕೆಲ್ಲ ಸ್ಪಂದಿಸ್ತಾರೆ.